ಚಾನಲ್ಗೆ ಸ್ವಾಗತ. ನಾನಿವತ್ತು ಹಳ್ಳಿಯಲ್ಲಿ ಮಾಡೋ ಹಲಸಿನಕಾಯಿ ಹಪ್ಪಳ ಜೊತೆಗೆ ಬರ್ತಾ ಇದ್ದೀನಿ. ನಾನು ಈ ಥರ ನನ್ನ ಚಾನಲ್ಗೆ ಹೊಸ ಹೊಸ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ನೋಡಿ, ಇದೆ ಹಲಸಿನಕಾಯಿ ಹಪ್ಪಳ. ಹಳ್ಳಿಯಲ್ಲಿ ಮಾಡೋ ಈ ಕೆಮಿಕಲ್ ಫ್ರೀ ಹಪ್ಪಳ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನಾನು ಹಾಕೋ ಹೊಸ ಹೊಸ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಾ ಇವತ್ತು ಈ ಹಪ್ಪಳದ ರೆಸಿಪಿನ ಹವ್ಯಕದಲ್ಲೇ ಹೇಳ್ತಿದ್ದೆ ಆಯ್ತಾ. ಎಲ್ಲರೂ ಕೇಳಿಸ್ಕೊಳ್ಳಿ ನಮ್ಮ ಹವ್ಯಕ ಭಾಷೆಯ. ನೋಡಿ, ನಂಗೆ ಈಗ ಹಲಸಿನಕಾಯಿ ತಪ್ಪಲ್ ತೋಟಕ್ಕೆ ಹೋಗ್ತಾ ಇದ್ದ. ಬಂತು ನೋಡಿ ಹಲಸಿನ ಮರ. ಯಾವ ಹಲಸಿನಕಾಯಿ ಬೆಳೆದನ ಈಗ ಹೋಗಿ ನೋಡವು. ಯಾವ ಹಲಸಿನಕಾಯಿ ಬೆಳೆದ್ದು ನೋಡಿ ಕೊಯ್ತ ನಂಗೆ ಈಗ. ನೋಡಿ, ಇದು ಬೆಳೆದ್ದು, ಅದಕ್ಕೆ ನಂಗೆ ಇದನ್ನ ಕಟ್ ಮಾಡ್ತಾ ಇದ್ದ. ಹಲಸಿನಕಾಯಿ ಚಲೋ ಬೆಳೆದಿರವು ಹಪ್ಪಳ ಮಾಡೂಲ ಆತ. ಅಂತೂ 2 ಹಲಸಿನಕಾಯಿ ಬಿತ್ತು. ನಂಗೆ ಈಗ ಮನೆಗೆ ತಗೊಂಡು ಹೋಗ್ತಾ. ನೋಡಿ, ಈ ಹಲಸಿನಕಾಯಿನ ಮನೆಗೆ ತಗೊಂಡು ಹೋಗೋದೇ ಕಷ್ಟವಪ್ಪ. ಆದರೂ ನೋಡಿ ಹೆಂಗೆ ಹೊತ್ಕೊಂಡು ಹೋಗ್ತಿದ್ದಾಳೆ. ಅಂತೂ ಮನೆಗೆ ತಂದು ಕಟ್ ಮಾಡ್ತಾ ಇದ್ದು ಅಜ್ಜಿ. ನೋಡಿ, ಕಟ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆತ. ನೋಡಿ ಎಷ್ಟು ಸರಿ ಬೆಳೆದ್ದು. ನೋಡಿ, ಹಪ್ಪಳ ಮಾಡೋಲ್ಲ ಈ ಥರನೇ ಬೆಳೆದಿರವು. ಇದಕ್ಕೆ ಅಂಟಿರ್ತು ಹೇಳಿ ನಂಗೆ ಹೊರಗಡೆನೆ ಕಟ್ ಮಾಡ್ತಿದ್ದ. ಮೇಣ ಎಲ್ಲ ಬಿಡಿಸ್ಕೊಂಡು ಒಳಗೆ ತಗೊಂಡು ಹೋಗ್ತಾ. ಈ ಥರ ಕಟ್ ಮಾಡಿ ಕ್ಲೀನ್ ಮಾಡವು ಎಲ್ಲದನ್ನೂ. ಈ ಥರ ಎಣ್ಣೆ ಮುಟ್ಕೊಂಡು ಬಿಡಿಸಲು ಶುರು ಮಾಡವು. ಇಲ್ಲಾಂದ್ರೆ ಕೈಯೆಲ್ಲ ಮೇಣ ಆಗೋಗ್ತು. ನೋಡಿ, ನಂಗೆ ಪಟ ಹೇಳಿ ಬಿಡಿಸ್ಕೊಂಡು ಒಳಗೆ ತಗೊಂಡು ಹೋಗ್ತಾ. ಈಗ ಸೊಳ್ಳೆ ಎಲ್ಲ ಬಿಡಿಸ್ಕೊ ಬಂದ. ಈಗ ನೋಡಿ, ಈಗ ಹಿಂಗೆ ಕಾಣ್ತು. ಕಡೆಗೆ ಅದ್ರ ಬೇಳೆ ಎಲ್ಲ ಬಿಡ್ಸವು. ಸಾರೆ ಬೇಳೆ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಳ್ಳವು. ನೋಡಿ, ಈ ಥರ ಆಗ್ತು ಕಡೆಗೆ ಅದು. ಈ ಥರ ಕ್ಲೀನಾಗಿ ಹಲಸಿನ ಸೊಳ್ಳೆನ ವಾಶ್ ಮಾಡ್ಕೊಳ್ಳವು. ಹಲಸಿನಕಾಯಿ ಸೊಳ್ಳೆ ರೆಡಿ ಆಯ್ತು. ಇನ್ನು ಇದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ಳವು. ಇದಿಷ್ಟಕ್ಕೆ ಒಂದು ಅರ್ಧ ಪಾತ್ರೆಯಷ್ಟು ನೀರು ಬೇಕಾಗ್ತು. ಕಮ್ಮಿ ನೀರು ಹಾಕಿ ಬೇಯಿಸಡಿ, ಚಲೋ ಆಗ್ತಿಲ್ಲ ಅದು. ಇನ್ನಿದ್ರ ಒಲೆ ಮೇಲೆ ಇಟ್ಟು ಬೇಯಿಸ್ಕೊಳ್ಳವು. ಹಳ್ಳಿಯಲ್ಲಿ ಕಟ್ಟಿಗೆ ಒಲೆಯಲ್ಲಿ ಹಲಸಿನಕಾಯಿ ಸೊಳ್ಳೆನ ಬೇಯಿಸಿ ಹಪ್ಪಳ ಮಾಡು ರುಚಿನೇ ಬೇರೆ. ನಿಂಗನೂ ಒಂದ್ಸಲಿ ಟೇಸ್ಟ್ ಮಾಡುವತ್ತ ಇದನ್ನ. ಈ ಸೊಳ್ಳೆನ ಇವತ್ತು ರಾತ್ರಿನೇ ಬೇಯಿಸಿಟ್ಕೊಂಡು ನಾಳೆ ಬೆಳಗ್ಗೆ ಹಪ್ಪಳ ಮಾಡವು. ನೋಡಿ, ಈಗ ಹಲಸಿನಕಾಯಿ ಸೊಳ್ಳೆ ಸರಿಗೆ ಬಂದು ಈ ಥರನೇ ಬಂದಿರೋ. ನೋಡಿ, ಇದು ಇಷ್ಟು ಮೆತ್ತಗಾಗಿ ಬಂದಿರವು. ಆವಾಗ ಹಪ್ಪಳ ಸೂಪರ್
ಸೂಪರ್ ಆಗ್ತು. ಇನ್ನು ಇದನ್ನ ತೆಗೆದು ಮಿಕ್ಸಿಯಲ್ಲಿ ರುಬ್ಬವು. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬೇಯಿಸವು. ಹಪ್ಪದಿಟ್ಟು ರೆಡಿ ಆಗ್ತಾ ಇದ್ದು ಈಗ. ಇನ್ನು ಹಪ್ಪಳ ಹಚ್ಚು ಕಾರ್ಯಕ್ರಮ ಶುರು. ಈ ಥರ ಬಾಳೆಕೀಳನ್ನು ಕಟ್ ಬಂದ್ಕೊಂಡು ಈ ಬಾಳೆಕೀಳೆ ಹಿಂದ್ಗಡೆ ಒರೆಸ್ಕೊಂಡು ಬ್ಯಾಕ್ ಸೈಡೇ ಹಚ್ಚೋ. ನೋಡಿ ನಂಗೆ ಈಗ ಹೆಂಗೆ ಹಪ್ಪಳ ಹಚ್ತಾ ನೋಡಿ ಹಚ್ತಾ ಇದ್ದ ನನ್ನ ಅಜ್ಜಿ ಅಮ್ಮ ಎಲ್ಲವ. ಅಜ್ಜಿ ಅಂತೂ ಫುಲ್ ಸ್ಪೀಡಾಗಿ ಹಚ್ಬಿಡ್ತು. ನೋಡಿ ಈ ಥರನೇ ಕ್ಲೀನಾಗಿ ಹಪ್ಪಳನ ಹಚ್ಚವು. ಅವಾಗ ಚಲೋ ಬತ್ತು. ನೋಡಿ ನಾನು ಹಚ್ತಾ ಇದ್ದೆ. ನಾನಂತೂ ಇದನ್ನು ಫುಲ್ಲು ಮಸ್ತ್ ಮಜಾ ಮಾಡಿದ್ನಪ್ಪ. ಹಪ್ಪಳನ ಹಚ್ಚಾತು. ಇನ್ನು ಇದನ್ನ ಬಿಸಿಲಿಗೆ ಒಣಗ್ಸವು, ಸರಿಯಾಗಿ ಒಣಗ್ಸವು. ನನ್ನ ಅಜ್ಜನ ಮನೇಲಿ ಹಪ್ಪಳ ಒಣಗ್ಸೋದೆ ಒಂದು ಮಜಾ ನಂಗಕ್ಕೆ. ಈ ಥರ ಶೀಟ್ ಮೇಲೆ ಹಾಕಿ ಬಿಸಿಲು ಬಪ್ಪಲ್ಲಿ ಒಣಗ್ಸವು. ಎಷ್ಟು ಚಲೋ ಒಣಗಿದ್ದು ನೋಡಿ ಹಪ್ಪಳ. ಇದನ್ನ ರಾತ್ರಿ ಕುತ್ಕೊಂಡು ಬಿಡ್ಸವು. ನಂಗೆ ಹಪ್ಪಳ ಬಿಡಿಸೋದ್ರಲ್ಲಿ ತುಂಬ ಮಜಾ ಮಾಡಿದ್ದ. ಅಜ್ಜಿ, ನಾನು, ಅಮ್ಮ ಎಲ್ಲರೂ ಸೇರ್ಕೊಂಡು ಬಿಡಿಸಿದ್ದ. ನೋಡಿ ಇದು ಚಣ್ಕಲ್ ಕೀಳಲ್ಲಿ ಹಚ್ಚದ್ದು. ಇದು ಬಿಡಿಸಲು ಬತ್ತು. ಇದ್ರಲ್ಲಿ ಹಚ್ಚಿದ್ರು ಚಲೋ ಆಗ್ತು. ನೋಡಿ ಈ ಥರ ಬಿಡಿಸವು ಒಣಗಿದ್ಮೇಲೆ. ಈ ಥರ ಹಪ್ಪಳ ಪೀಸ್ ಆಗದೆ ಇದ್ದಂಗೆ ತೆಗಿಯವು. ಈ ಥರ ಚಣ್ಕಲ್ ಕೀಳಲು ಹಪ್ಪಳ ಹರಿಯದೇ ಇದ್ದಂಗೆ ಬಿಡಿಸವು. ಬಾಳೆ ಕೀಳಲ್ಲಿ ಹಚ್ಚೋದು ಒಣದ್ಮೇಲೆ ಈ ಥರ ಆಗಿರ್ತು. ಈ ಹಪ್ಪಳನೂ ಹರಿದೇ ಇದ್ದಂಗೆ ಬಿಡಿಸವು. ನೋಡಿ ಈ ಥರ ಬಿಡಿಸವು. ಹಪ್ಪಳ ಮಾಡೋದು ತುಂಬ ಲಾಂಗ್ ಪ್ರೋಸೆಸ್ಸು. ಇದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಾಗ್ತು ಮಾಡಲೆ. ನಂಗೆ ಮಾಡೋದು ಹಪ್ಪಳ ಈಗ ಇಷ್ಟು ಚಂದಕ್ಕೆ ರೆಡಿ ಆಯಿತು. ನಾನು, ಅಜ್ಜಿ, ಅಮ್ಮ ಎಲ್ಲ ಸೇರ್ಕೊಂಡು ಕಟ್ತಾ ಇದ್ದ. ಈ ಥರ 20-25 ಹಾಕಿ ಒಂದೊಂದರಲ್ಲಿ ಈ ಥರ ಕಟ್ತ. ನೋಡಲು ಎಷ್ಟು ಖುಷಿ ಆಗ್ತು, ತಿಂಬಲು ರುಚಿ ಆಗ್ತು. ಮಳೆ ಬೀಳ್ತಿದ್ದಾಗ ಈ ಹಪ್ಪಳ ಕರ್ಕೊಂಡು ತಿಂದರೆ ಆಹಾ ಸೂಪರ್ ಅನಿಸ್ತು. ನೋಡಿ ಕಟ್ನಾನು ಈ ಥರ ಬಿಸಿಲಿಗೆ ಹಾಕಿ ಒಣಗ್ಸವು. ಈ ಥರ ಹಳ್ಳಿಯಲ್ಲಿ ಮಾಡೋ ಹೊಸ ರೆಸಿಪಿನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೆ ನನ್ನ ಚಾನಲ್ಗೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಹಳ್ಳಿ ರೆಸಿಪಿನ ನೀವು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.